ಪ್ರಣಾಮ್. ಆ್ಯಕ್ಚುಲಿ 2 ದಿನ ನಮ್ಮ ಇದ್ರೊಳಗೆ ಕರೆಂಟ್ ಇರಲಿಲ್ಲ. ಆಮೇಲೆ ಭಾಳಷ್ಟು ಇದಿತ್ತು, ಅಂದರೆ ಕ್ಲೈಮೆಟಿಕ್ ಕಂಡೀಷನ್ ಸರಿಯಾಗಿಲ್ಲ. ಸಡನ್ಲಿ ಮಳೆ, ಸಡನ್ಲಿ ಬಿಸಿಲು, ಸಡನ್ಲಿ ಎಲ್ಲ ಒಮ್ಮೆಲೆ ಏನೇನೋ ಚೇಂಜಸ್. ಆಮೇಲೆ ಇಲ್ಲಿ ನಾ ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದೀನಿ, ಇಲ್ಲಿ ಕರೆಂಟದ್ದು ಅಷ್ಟು ಇದಿಲ್ಲ. ಅದು ಜೀವನ್ ಜ್ಯೋತಿ ಏನೋ 24/7 ಕರೆಂಟ್ ಇರುತ್ತಲ್ಲ, ಆ ಥರದ ಫೆಸಿಲಿಟಿ ಇಲ್ಲಿ ನಮಗೆ ಕೊಟ್ಟಿಲ್ಲ ಅವ್ರು. ಯಾಕಂದರೆ ಹೊಲದೊಳಗೆ ಸ್ವಲ್ಪ ಮನೆ ಅದಾವೆ. ಸೊ ಅದ್ರ ಸಲುವಾಗಿ ಇಲ್ಲೆಲ್ಲ ಸ್ವಲ್ಪ ಕರೆಂಟ್ ಬರ್ತೈತಿ. ನಮ್ದು ಇನ್ವರ್ಟರ್ ಐತಿ, ಅದಕ್ಕೆ ಒಂದು ಸ್ವಲ್ಪ ನಡಿತೈತಿ. ಆಮೇಲೆ ಈಗ ಅದು ಇನ್ವರ್ಟರ್ನೂ ಬಂದಾಗತ್ತೈತಿ ಬಿಕಾಸ್ ಸಫಿಷಿಯೆಂಟ್ ಕರೆಂಟೇ ಇಲ್ಲ. ಸೊ ಅದ್ರ ಸಲುವಾಗಿ 2 ದಿನ ನನಗೆ ಬ್ಲಾಗ್ ಹಾಕೋಕ್ಕಾಗಲಿಲ್ಲ. ಇಟ್ಸ್ ಮೈ ಬ್ಯಾಡ್. ಆ್ಯಕ್ಚುಲಿ ಏನೂ ಮಾಡೋಕ್ಕಾಗಂಗಿಲ್ಲ. ಬಟ್ ದೆನ್ ಹೇಳ್ತಾರಲ್ರಿ, ಏನೋ ಒಂದು ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ. ಕನ್ನಡದಾಗ ನಮ್ಮ ಕನ್ನಡದಾಗ ಏನೈತ್ರಿ ಅದು, ಮನಸ್ಸಿದ್ದರೆ ಮಾರ್ಗ. ಓ ಲೆಟ್ ಅಸ್ ಫೈಂಡ್ ಔಟ್ ದ ಮಾರ್ಗ. ಮತ್ತು ನಾನು ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಏನಾರೇ ಮಾಡ್ತೇನೆ ಇವತ್ತು ನೋಡೋಣ. ಬರಲಿಲ್ಲ ಅಂದರೆ ಏನು ತಿಳ್ಕೊಬೇಡ್ರಿ, ಬಟ್ ಐ ವಿಲ್ ಜಸ್ಟ್ ಟ್ರೈ. ಸೊ ಇದು ಓಲ್ಡ್ ಪ್ರೊವರ್ಬ್ ಐತಿ, ಬಟ್ ಗೋಲ್ಡ್ ಇದ್ದಂಗೆ ಐತಿ. ಸೊ ಈ ಅಫರ್ಮೇಷನ್ದಿಂದ ನಮ್ಮ ದಿನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಬುಧವಾರದು ಸಂತೆ ಐತ್ರಿ. ಸಂತೆ ಒಳಗೆ ಹೋಗಿ ಸ್ವಲ್ಪ ಭಾಜಿ ಅದು ಇದು ತೊಗೊಂಬರ್ತೇವೆ. ಪ್ಲಸ್ ನಾವು ಒಲೆ ಮಾಡಿದ್ದೇವಲ್ಲ, ಅದ್ರ ಸಲುವಾಗಿ ಗಡಿಗೆ ತೊಗೊಂಬರ್ಬೇಕಂತ. ಬಿಕಾಸ್ ಸ್ಟೀಲ್ ಪತ್ತಿಲ್ಲ ಅವು ಇವು ಎಲ್ಲ ಭಾಳ ಕಪ್ಪಾಗಿಬಿಡ್ತಾವೆ. ಗಡಿಗೆ ಇತ್ತಂದ್ರೆ ಭಾಳ ಕನ್ವೀನಿಯೆಂಟ್ ಇರ್ತದೆ ನಮಗೆ ಅಡುಗೆ ಮಾಡೋಕೆ. ಆ್ಯಂಡ್ ವಾಶ್ ಮಾಡೋಕ್ಕೂ ಏನು ಪ್ರಾಬ್ಲಮ್ ಇರೋಂಗಿಲ್ಲ. ಸೊ ಅದ್ರ ಸಲುವಾಗಿ ಕೆಲವೊಂದಿದ್ದು ಇನ್ನು ಕೆಲವು ತೊಗೊಂಬರ್ಬೇಕಂತೇಳಿ, ಜಸ್ಟ್ ಲೈಕ್ ಹಾಲು ಕಸಕ್ಕಾಗಲಿ, ಅನ್ನ ಮಾಡೋಕ್ಕಾಗಲಿ, ಮತ್ತು ಯಾವುದೇ ಭಾಜಿ ಗೀಜಿ ಮಾಡೋಕೆ ಚಂದ ಬ್ಲ್ಯಾಕ್ ಮಟ್ಕ ಇದು ಅಂದ್ರೆ ತೊಗೊಂಬರ್ತೀನಿ, ತೋರಿಸ್ತೇನೆ ನಿಮಗೆ. ಮತ್ತು ಇವಾಗ ತಿಂತೀವಿ ನಾವು ಅವಲಕ್ಕಿ ಮತ್ತು ಪೊಮಗ್ರೆನೇಟ್, ದಾಳಿಂಬ್ರಿ ಹಣ್ಣು, ಆಮೇಲೆ ಕಾಡಿ ಕುಡಿತೀವಿ. ಆಮೇಲೆ ಹಾಲು ಯಾರಿಗೆ ಹಾಲು ಬೇಕು ಅವ್ರಿಗೆ ಹಾಲು ಕುಡಿತಾರೋ. ಸೊ ಸ್ಟಾರ್ಟ್ ಆಗೈತೆ ನೋಡ್ರಿ ಇವತ್ತಿನ ದಿನ. ಸೊ ಲೆಟ್ಸ್ ಸಿ ಹೆಂಗಾಗ್ತೈತೆ ನಾವು ನೋಡ್ರಿ. ಸೊ ಯು ಹ್ಯಾವ್ ದಟ್ ಟಿ ಶರ್ಟ್. ನಿಮಗೆ ಮತ್ತು ಅವ್ರಿಗೆ ಇಬ್ಬರಿಗೂ ಐತ್ರಿ, ಅದು ಇಬ್ಬರಿಗೂ ಇರೋದು. ಹಾಂ ತೀಸ್ಕೊಂಡೆ. ಎಸ್ ಗಾಯ್ಸ್ ನೋಡ್ರಿ, ಈಗ ನಾ ತಿನ್ನತ್ತೀನಿ ಇದು ದಾಳಿಂಬ್ರಿ ಹಣ್ಣು ಮತ್ತು ಅವಲಕ್ಕಿ. ಆಮೇಲೆ ನೋಡೋಣ ಏನೇನು ಆಗ್ತೈತಿ, ಎಲ್ಲೆಲ್ಲಿ ಹೋಗೋದಾಗ್ತೈತಿ. ಬಾವಿ ಕಡೆ ಹೋಗ್ತೇವೆ, ಇನ್ನು ಗುಡಿ ಕಡೆ ಹೋಗ್ತೇವೆ ನೋಡೋಣ, ಹೇಳ್ತೇನೆ. ಇದು ನೋಡ್ರಿ ಗಾಯ್ಸ್, ಪುಂಡಿ ಪಲ್ಲೆ ಎಲ್ಲರಿಗೂ ಗೊತ್ತೈತೆ ನಮ್ಮ ಕನ್ನಡ ಮಂದಿಗೆ. ಮತ್ತು ತೆಲುಗು ಜನ ಇದಕ್ಕೆ ಗೊಂಗೂರ ಅಂತಾರೆ, ಮತ್ತು ಮರಾಠಿದಾಗ ಅಂಬಾಡ ಅಂತಾರೆ. ಹಿಂದಿದಾಗ ಏನಂತಾರೆ ನಂಗೆ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಸ್ವಲ್ಪ ಕಮೆಂಟ್ನಾಗ ಬರೀರಿ. ಸೊ ಇದನ್ನು ನಾವು ಕುದಿಸಾಕತ್ತೇವಿ ನಮ್ಮ ಮಟ್ಕಾದಾಗ. ಇದು ನೋಡ್ರಿ, ಈಗ ನೀರು ಬಸದ ಇನ್ನು ಜೋಳದ ನುಚ್ಚ ಮತ್ತು ಶೇಂಗಾ ಹಾಕಿ ಕುದಿಸಾಕತ್ತ. ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಹಾಂ ಒಗ್ಗರಣೆ ಕೊಡ್ತೀವ? ಇಲ್ರಿ, ಆಯ್ತು ಎಣ್ಣೆ ಬಿಟ್ಬಿಡ್ತೀನಿ ಅಲ್ರಿ. ಗಾಣಿ ಈಗ ನೋಡ್ರಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತೇನಿಗಿತ್ತ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕುಟ್ಟಿ, ಆಮೇಲೆ ಇದನ್ನ ಮ್ಯಾಲೆ ಹಾಕಿ, ಆಮೇಲೆ ಒಂದಿಟ್ಟು ಹಸಿ ಎಣ್ಣೆ ಹಾಕಿ ಕುದಿಸ್ಬಿಡೋದು. ಮುಗ್ಸೋದು ನೋಡ್ರಿ, ಮುಗ್ಸೋದು ನಮ್ಮ ಕನ್ನಡ ಮಂದಿಗೆ ಗೊತ್ತದ ಮುಗ್ಸೋದು. ಇಂಗ್ಲೀಷ್ ಅವೇ ಕನ್ನಡ ಮಂದಿಗೆ ಗೊತ್ತಿರೋದು ನೋಡ್ರಿ. ಹಸಿ ಖಾರ ಹಾಕಿಬಿಡ್ರಿ ನಮ್ಗೆ ಇದ್ರಾಗ ಮುಗ್ಸೋದನ್ನ ಮೇನ್ ಅಲ್ಲ. ಸೊ ನೋಡ್ರಿ, ರೆಡಿ ಆಯ್ತು ನಮ್ದು ಬೆಂಡಿಕಾಯಿ ಪಲ್ಯ. ಈಗ ಅಲ್ಲಿ ಪುಂಡಿ ಪಲ್ಯ ಆಗತೈತಿ, ಇಲ್ಲೇ ಬೆಂಡಿಕಾಯಿ ಪಲ್ಯ. ಬೆಂಡಿಕಾಯಿ ಏನಂತಾರ, ಉಪ್ಪು ಹಾಕಿದ್ರೆ ಉಪ್ಪು ಹಾಕಿದ್ರೆ ಜಲ್ದಿ ಕರಿತಾವ. ಹಾಂ ಇನ್ನೊಂದಿತ್ತು ಬಾಸ್ ಹಿಂಗೆ ಹಾಕೊಂಡಿತ್ತು. ಬೆಲ್ಲ ಹಾಕೊಂಡ್ರಿ ಹಾಕ್ಲ ಬೆಲ್ಲ ನೀವು ಅದನ್ನ ಸಕ್ಕರೆ ಬೇರೆ ಮೊದಲ ಸಕ್ಕರೆ ಈ ಬೆಂಡಿಕಾಯಿ ನಡಿತೈತಿ. ಭಾಳ ತಿಂಗಿದೆ ಅರ್ಧ ಬಸ್. ಹಿಂಗಾಯ್ತು, ಉಪ್ಪಾಯ್ತು, ಇನ್ನು ಬೆಲ್ಲ ಹಾಕ್ತೇವೆ ನೋಡ್ರಿ. ಆಮೇಲೆ ಖಾರ ಹಾಕಿ ಜಾಸ್ತಿ ಇದನ್ನು ಮಾಡುವಂಗಿಲ್ಲ. ಮಜ್ಜಿಗೆ ಮಾಡತ್ತೇವೆ ನೋಡ್ರಿ. ಮನೆಗೆ ಹೆಪ್ಪಾಕಿದ ಮೊಸರ, ಗಟ್ಟಿ ಮೊಸರ.
ದಿಸ್ ಇಸ್ ಆ್ಯಪಿಟೈಸರ್ ಓಕೆ. ಸಿ ಗೈಸ್, ನೋ ರಿಯಾಕ್ಷನ್. ನೋಡ್ರಿ ಗೈಸ್, ಏನು ರಿಯಾಕ್ಷನ್ ಇಲ್ಲ. ಎಷ್ಟು ಮೆಹನತ್ ಮಾಡಿದ್ದೆಲ್ಲ ನೀರಾಗನ. ನೋಡ್ರಿ ಊಟ ಹೋಗಾಕತೈತಿ ನಮ್ಮ ಪರಮೇಶ್ವರ್ಗೆ. ನಮ್ಗೆ ತೊಗೊಂಡ್ರಿ ಅವ್ರ ಟ್ರ್ಯಾಕ್ಟರ್ ಬಂದೈತೇನ್ರಿ? ತಗೋರಿ ಸರ್. ಹಾಂ 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 ರೀ ಫ್ರೆಂಡ್ಸ್, ನಡ್ರಿ ಹೋಗೋಣ ಸಂತಿಗೆ. ಏನೇನೈತಿ ಪಲ್ಯ ಗಿಲ್ಲೆ ನೋಡಿ, ಗಡಿಗೆ ನೋಡಿ ಎಲ್ಲ ತೊಗೊಂಬರು. ನಂಗೆ ಇಷ್ಟು ಬೇಸರ ಬಂದೈತಿ ಈಗ, ಬಿಲ್ಕುಲ್ ಮನಸ್ಸು ಆಗತ್ತೀಗ ಹೋಗಿ. ಬಟ್ ಐ ಹ್ಯಾವ್ ಟು ಗೋ, ಬಟ್ ಐ ಹ್ಯಾವ್ ಟು ಗೋ. ಹೋಗೋಣ ನಡ್ರಿ, ಸಂತಿಗಳಿಗೆ ಏನೇನು ಸಿಗ್ತದೆ ನೋಡೋಣ. ಸಂತಿಗೆ ಹೋಗೋಣಕತ್ತಾರ ರೀ, ದುಡ್ಡು ಕೊಡುವಾರ, ಏನು ಮಾಡೋದು? ಹೆಂಗೆ ತೊಗೊಂಬರೋದು ಸಂತಿ? ಅಲ್ಲ ನೋಡ್ರಿ. ಎಸ್, ಲೆಟ್ಸ್ ಗೋ ದೇರ್. ನೋಡ್ರಿ ಈಗ ನಾವು ಹೊಂಟೇವಿ ಮುರುಗೋಡಕ್ಕೆ. ನಮ್ಮ ಹೊಲದಿಂದ ಇಲ್ಲಿ 4 ಕಿಲೋಮೀಟ್ರ್ ಆಗ್ತೈತೆ. ಅದು 4 ಕಿಲೋಮೀಟ್ರ್ ಆದ್ರೆ ನಡ್ಕೊಂಡು ಹೋಗ್ಬೋದು, ಬರೀ ಆಗಂಗಿಲ್ಲ. ಸಂತಿಗೆ ವಾಪಸ್ ತೊಗೊಂಬರ್ಬೇಕಲ್ಲ ತೋತಿ, ಅದಕ್ಕೆ ತೋರ್ಸಲ್ಲ. ಇಲ್ಲೂ ನಮ್ಮ ಹೊಲಗಳು ಅದಾವ್ರಿ, ಈ ಕಡೆನೂ ಮತ್ತು ಆ ಕಡೆನೂ 2 ಕಡೆ ಅದಾವ. ಊರಾಗ ಮನಿ ಐತಿ. ಅವು ನೀರಿನ ಏನ್ರಿ? ಅವ ನೀರಿನ ಏನು ಮಾಡಕ್ಕೆ ಅವಾಗ ಅನ್ನ ಮಾಡಕ್ ಬೇಕ್ರಿ, ಹಾಲು ಕಸಕ್ ಬೇಕು. ಇವನ್ನ ತಗೋರಿ, ಅನ್ನ ಮಾಡಕ್ಕೆ ಹಾಲು ಕಸಕ್ಕೆ. ಎಷ್ಟು ಅನ್ನ ಮಾಡಿದ್ರಿ? 5-6 ಮಂದಿಗೆ ರೀ. ಹಾಂ 5-6. ಹಾಂ ನಡೀತದೆ. ಅವನು ತೊಗೊಳ್ಬೇಕಾರೆ ಆಚೆ ಕಡೆ ತಗೋರಿ. ಹಾಂ, ಹಾಲು ಕಸಕ ನೋಡ್ಬೇಕು. ಹಾಲು ಕಸಕರು ಮಸ್ತ್ ತಗೋರಿ. ಎಷ್ಟು ಲೀಟ್ರ್ ಹಾಲು ರೀ? 2 ಲೀಟ್ರ್ ರೀ. ಆಚೆ ಕಡೆ ತಗೋರಿ. ಹಾಂ, ಈ ಅದನ್ನು ತಗೋರಿ, ಅದು ಬೇಕು. ಹಾಂ ಅದು ಮಾಡಿ ಸಂದ ತಗೋತಾನೆ. ಕರಿ ಕರಿ ಕರಿ. ಹಾಂ, ವಾಟೆ ಅದು ಹಾಕ ಅಂದ್ರೆ ನಿಮ್ಮ ಕೈ ಹೋಗೋದಿಲ್ಲ ಅದ್ರಾಗ. ಹಾಗಾದ್ರೆ ಕೈ ಹಣ್ಣು ಅದಾವ ತಗೋ. ಹಸಿಗಾಯಿಸಿ ಸಿಟ್ರೋನ್ ಸಿಟ್ರೋನ್. ನನಗೆ ಹೆಂಗೆ ಅನ್ಸಾಯ್ತಂದ್ರೆ ಮಾಲ್ಗುಡಿ ಡೇಸ್ ಒಳಗೆ ಅಡ್ಡಾಡಕತ್ತೀನಿ ಆ ಟೈಪ್ ಅನ್ಸೋದಿತ್ತು ನನಗಲ್ಲೇ. ಬಿಸಿಲು ಅಂದ್ರೆ ಬಿಸಿಲು, ಅಷ್ಟು ಬಿಸಿಲಿತ್ತಲ್ಲಿ, ಸಾಕಾಗುತ್ತೆ ಅಡ್ಡಾಡೆ. ಬಟ್ ಆಪ್ಷನ್ ಇಲ್ಲ, ನಡುಗೆ ಹೋಗಿದ್ದೀವಿ, ತೊಗೊಂಡು ಬರಾಕನ ಬೇಕು ವಾಪಸ್. ತದ ನೋಡ್ಕೋತ ಹೋಗತ್ತಿದ್ನಿ. ಈಗ ಮದ್ದಿ ಕಸ್ಬರ್ಗಿ ನೋಡ್ರಿ. ಈ ಉಳ್ಳಾಗಡ್ಡಿ ಎಲ್ಲ ಇಟ್ಬಿಡೋಣ. ಫ್ಯಾಂಟಾಟಿಕ್. ಚೇರ್ಸ್ ಚೇರ್ಸ್. ಮಸ್ತಲ್ಲ ನೋಡ್ರಿ. ಫಾಂಟ ಕುಡ್ದೀವಿ. ಈಗ ಹಾಲತ್ ಭಾಳ ಖರಾಬಾಗಿತ್ತು. ಅಲ್ಲೇ ಮಾರ್ಕೆಟ್ದಾಗ ಬಿಸಿಲು ಭಯಂಕರ, ಗದ್ಲು ಭಯಂಕರ, ಮತ್ತು ಈಗ ಜಾಸ್ತಿ ರೂಢಿನೂ ಇಲ್ಲ. ಇಲ್ಲಿ ಬಂದ ಕೂಡಲೇ ಮಾರ್ಕೆಟ್ಗೆ ಹೋಗಿರ್ತೇವೆ ನಾವು. ಅದುವೇ ಜನರಲಿ ಅಲ್ಲಿ ಬೆಲ್ಗಾಮ್ದಾಗ ಹೋಗಿರಂಗಿಲ್ಲ. ವಿ ಗೋ ಆ್ಯಂಡ್ ಗೆಟ್ ಇಟ್ ಫ್ರಮ್ ಸೂಪರ್ ಮಾರ್ಕೆಟ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಹಾಂ ಜಿ ಫ್ರೆಂಡ್ಸ್, ನೋಡಿದ್ರಲ್ಲ, ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಹೆಂಗಿತ್ತು ನಮ್ಮ ಮುರುಗೋಡ್ ಮಾರ್ಕೆಟ್? ಚಲೋ ಅನ್ಸಾಕತ್ತಿತ್ತು. ಅಲ್ಲಿಯೂ ಅಷ್ಟೇನು ಕಾಸ್ಟ್ಲಿ ಇರೋಂಗಿಲ್ಲ ಕಂಪ್ಯಾರಿಟಿವ್ಲಿ ಸಿಟಿ ಒಳಗೆ ನೋಡಬೇಕಾದ್ರೆ. ಮತ್ತು ಕೆಲವೊಂದು ಸ್ಟಫ್ ಚಲೋನೂ ಇರ್ತಾವೆ. ಆ್ಯಂಡ್ ನಮಗೇನು ಜವಾರಿ ವಸ್ತು ಬೇಕಲ್ಲ, ಅವೆಲ್ಲ ಇಲ್ಲೆಲ್ಲ ಸಿಗ್ತಾವೆ. ಸೊ ಅದನ್ನು ತೊಗೊಂಡ್ವಿ. ಊಟ ಐ ಹೋಪ್ ನಿಮಗೆಲ್ಲರಿಗೂ ಪಸಂದ್ ಬಂದಿರಬೇಕು. ಪುಂಡಿ ಪಲ್ಯ ಭಾಳ ಚಲೋ ಆಗಿತ್ತು, ಎಕ್ದಮ್ ಕ್ಲಾಸಿಕ್ ಆಗಿತ್ತು. ಒಲಿ ಒಳಗೆ ಮಾಡಿದ್ದೀವಲ್ಲ, ಇಷ್ಟು ದಿನ ಗುಪ್ಟಾಪ್ ಮ್ಯಾಗ ಮಾಡಿ ತಿಂತಿದ್ವಿ, ಠೀಕ್ ಅದ, ಚಲೋ ಅನ್ನಿಸ್ತಿತ್ತು ಅದು. ಬಟ್ ದಿಸ್ ಒನ್ ವಾಸ್, ಓ ಮೈ ಗಾಡ್, ಹೌ ಡು ಐ ಎಕ್ಸ್ಪ್ಲೇನ್ ದಟ್ ಟೇಸ್ಟ್? ಆ ಟೇಸ್ಟ್ ಹೇಳೋಕೆ ಬರೋಂಗಿಲ್ಲ ನನಗೆ, ಅಷ್ಟು ಚಲೋ ಆಗಿತ್ತು ಒಲಿ ಮೇಲೆ. ಮತ್ತು ನಮ್ಮ ಗೀತಾನ ಅಡುಗೆ ಭಾಳ ಚಲೋ ಆಗ್ತೈತೆ ರೀ. ಅದಲ್ದೆ ಭಕ್ರಿ ಮತ್ತು
ಅದ್ರ ಮೇಲೆ ಅದು ಏನಂತಾರೆ ಬನಾನಾ ಲೀಫ್ ಮೇಲೆ ಊಟ ಅಂತಂದರೆ ಏನು ಹೇಳಿ, ಸೋನೆಪೆ ಸುಹಾಗ ಅಂತಾರಲ್ಲ ಆ ಟೈಪ. ಸೊ ಎಸ್, ಹಿಂಗೆ ಸ್ಪೆಂಡ್ ಮಾಡಿದ್ವಿ ನಮ್ಮ ದಿನ ನಾವು. ಮತ್ತು ಇನ್ನೊಂದು ಏನು ವಿಷಯ ಅಂದರೆ ನಾಳೆ ಹನುಮಾನ್ ಜಯಂತಿ ಐತಿ. ಗುಡಿಗೆ ಹೋಗೋದು ಮರಿಬೇಡ್ರಿ. ಯಾರಿಗೂ ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಗುಡಿಗೆ ಹೋಗಿ ಮತ್ತು ಕಾಲು ಬಿದ್ದು ಬರ್ರಿ ದೇವರಿಗೆ. ಮತ್ತು ಇದನ್ನು ನೀವು ಯಾವಾಗ ಗುಡಿ ಒಳಗೆ ಹೋಗ್ತಿರಲ್ಲ, ರಾಮ್ ರಾಮ್ ಅನ್ನೋದು ಮರಿಬೇಡ್ರಿ. ರಾಮ್ ರಾಮ್ ಅಂದ್ರೆ ದೇವ್ರು ನಿಮ್ಮದು ಉತ್ತರ ಕೊಡತಾರು, ಹನುಮಾನ್ಜಿ ನಿಮ್ಮದು ಉತ್ತರ ಕೊಡ್ತಾರು. ಯಾಕಂದ್ರೆ ರಾಮ್ ನಾಮ ಅವ್ರಿಗೆ ಎಷ್ಟು ಪ್ರಿಯ ಐತಿ ಅದೆಲ್ಲರಿಗೂ ಗೊತ್ತೈತಿ. ಗುಡಿ ಒಳಗೆ ಹೋದ ಕೂಡಲೇ ರಾಮ್ ರಾಮ್ ಅನ್ರಿ, ನಿಮ್ಮ ಪ್ರೇಯರ್ ಹೇಳ್ರಿ, ನಿಮ್ದು ಏನು ಇವು ಅದಾವಲ್ಲ ಬೇಡಿಕೆಗಳು ಅದಾವ ಅದನ್ನು ಹೇಳ್ರಿ. ಮತ್ತು ನನಗೆ ಅನ್ಸೋ ಮಟ್ಟಿಗೆ ಬೇಡ್ಕೊಳಕ್ಕೆ ಹೋಗಬಾರ್ದು ಅಂತ ಅನಿಸ್ತದೆ. ಬಿಕಾಸ್ ನಮ್ಮ ಮೆಹನತ್ತಿಂದ ನಾವು ಆಶೀರ್ವಾದ ಕೊಡಪ್ಪ, ನಮ್ಮ ಜೊತೆಗೆ ಇರಪ್ಪ ಅಂತ ಹೇಳ್ಬೇಕಿಷ್ಟ. ಅದೆಲ್ಲಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ ಐತಿ. ಎನಿವೇಸ್, ಬಟ್ ಕೆಲವರಿಗೆ ಭಾಳ ನೆಸೆಸಿಟಿ ಇರ್ತೈತಲ್ಲ, ಅವ್ರು ಡೆಫಿನೆಟ್ಲಿ ದೇ ಕ್ಯಾನ್ ಗೋ ಆ್ಯಂಡ್ ಆಸ್ಕ್ ಏನು ಬೇಕಾದಿದ್ರು. ನಾಳೆ ಅವ್ರ ಬರ್ತ್ಡೇ ಐತಿ. ಸೊ ಇಟ್ ಈಸ್ ಇನ್ ಅ ವೇ ನಾವು ಅವ್ರದ್ದು ಹುಟ್ಟಿದ ಹಬ್ಬನ ಸೆಲೆಬ್ರೇಟ್ ಮಾಡತ್ತೇವೆ ಟೈಪ. ಸೊ ಹೋಗಿ ಬರ್ರಿ. ಮತ್ತು ಓಂ ಹನುಮತೆ ನಮಃ ಅಂಥೇಳಿ 108 ಟೈಮ್ಸ್ ಚಾಂಟ್ ಮಾಡಿರಿ. ಮನೆ ಒಳಗೆ ಮಾಡಿರಿ ಅಥವಾ ಗುಡಿ ಒಳಗೆ ಮಾಡಿರಿ. ಗುಡಿ ಒಳಗೆ ಗದ್ಲಿದ್ರೆ ಮನೆ ಒಳಗೆ ಮಾಡಿರಿ. ಅನ್ಡೌಟೆಡ್ಲಿ ಅದು ಭಾಳ ಹೋಗಿ ಮುಟ್ತೈತೆ ದೇವ್ರಿಗೆ. ಮತ್ತು ಹನುಮಾನ್ ಚಾಲೀಸ ಓದ್ರಿ. ಓದೋಕ್ಕಾಗಲಿಲ್ಲ ಅಂತಂದ್ರೆ ಅದನ್ನ ಅಟ್ಲೀಸ್ಟ್ ಕೇಳ್ರಿ ಮೊಬೈಲ್ದಾಗ ಹಚ್ಚೆ. ಸೊ ಡೋಂಟ್ ಮಿಸ್ ಟುಮಾರೋಸ್ ಡೇ, ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಬೆಳಗ್ಗೆ ಜಲ್ದಿ ಎದ್ದು ಸ್ನಾನಗೇನ ಮಾಡಿ ಮಂದಿರಕ್ಕೆ ಹೋಗಿ ಬರ್ರಿ, ಹನುಮಾನ್ಜಿಗೆ ಹೋಗಿ ಬರ್ರಿ. ಒಂದು ಸ್ವಲ್ಪ ಏನಾರೇ ಮೂತಿ ಚೂರ್ಕ ಲಡ್ಡು ಹೋಗಿ ನೀವು ತೋರಿಸ್ಬೋದು. ಇಲ್ಲ ಅಂತಂದ್ರೆ ಹನುಮಾನ್ಜಿಗೆ ಮಸಾಲ ಪಾನ್ ಭಾಳ ಇರ್ತೈತೆ ರೀ, ತಿನ್ನು ಎಲೆ ಗುಲ್ಕಂದ್ ಹಾಕಿ, ದ್ಯಾಟ್ಸ್ ಇಸ್ ಫೇವ್ರೇಟ್ ಅಂತ ಹೇಳ್ತಾರೆ. ನೀವು ಅದನ್ನು ಕೊಡ್ಬೋದು, ಮೋತಿಚೂರ್ ಲಡ್ಡು ಕೊಡ್ಬೋದು. ಮತ್ತು ಇನ್ನೂ ಭಾಳ ಡೆಪ್ತ್ದಾಗ ಹೋಗೋದು ಬೇಡ, ಇಷ್ಟು ಮಾಡಿದ್ರೆ ಸಾಕು. ಏನೂ ಇಲ್ಲ ಅಂತಂದ್ರೂ ನೀವು ಹೋಗಿ ರಾಮ್ ರಾಮ್ ಅಂದು ನಮಸ್ಕಾರ ಮಾಡಿ ಅವ್ರಿಗೆ ವಿಶ್ ಮಾಡಿ ಬರ್ರಿ. ಅದೇ ಒಂದು ದೊಡ್ಡ ಇದಾಗ್ತದೆ ಅವ್ರಿಗೆ. ಸೊ ಇದೇ ನೋಟ್ ಮೇಲೆ ನನ್ನ ಮಾತಿಲ್ಲೇ ಮುಗಿಸ್ತೀನಿ. ಆ್ಯಂಡ್ ಐ ಹೋಪ್ ನಂದಿದ್ದು ವ್ಲಾಗ್ ನೀವು ಎಂಜಾಯ್ ಮಾಡಿದ್ದೀರಿ. ಎಂಜಾಯ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡೋದಾಗಲಿ, ಕಮೆಂಟ್ ಮಾಡೋದಾಗಲಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗೈಸ್. ಪ್ರಣಾಮ್.